ಅತ್ತೆ, ನಾನು ಹೋಗಿ ಬರ್ತೀನಿ. ಈ ಮನೆಗ್ ಬಂದಾಗ ನೀನೇ ನನ್ ಪರ್ಮಿಷನ್ ಕೇಳ್ಕೊಂಡ್ ಬಂದಿದ್ಯಾ, ಇವಾಗ ಹೋಗುವಾಗ ಯಾಕೆ ಕೇಳ್ತಿದ್ಯಾ? ಸರಿ ಸರಿ, ಹೊರಡು. ಮಾತ್ ಕೇಳೋ ಬುದ್ಧಿ ಇಲ್ದಿರೋಳಿಗೆ ಯಾವ ಮಾತಾಡಿ ಏನ್ ಪ್ರಯೋಜನ? ವಿಜಿ, ನನ್ ಜೊತೆ ಬರಕ್ಕಾಗತ್ತಾ? ಯಾಕೆ? ಮದ್ವೆ ಆದ್ಮೇಲೆ ಮೊದಲನೇ ಸತಿ ಮನೆಗೆ ಹೋಗ್ತಿರೋದು, ಗಂಡನ್ ಜೊತೆ ಹೋಗ್ಬೇಕು. ಮತ್ತೆ ಮತ್ತೆ ಆಗ್ದಿರೋ ಮದ್ವೆನ ಆಗಿದೆ ಅಂತ ಹೇಳಿ ಕೆಣಕ್ ಬೇಡ ನನ್ನನ್ನ. ವಿಜಯ್ ನೋಡು, ಹಂಗೆಲ್ಲ ಹಂಗಿಸ್ಬಾರ್ದು ಒಬ್ಬ ಹುಡುಗಿನ. ಪಾಪ ಅವಳು ಮೊದಲನೇ ಸಾರಿ ತವ್ರ ಮನೆಗೆ ಹೋಗ್ತಿದ್ದಾಳೆ. ಅಲ್ಲೆಲ್ಲ ಹೋದಾಗ ಅಕ್ಕಪಕ್ಕದ ಮನೆಯವರು ಎಲ್ಲೇ ನಿನ್ ಗಂಡ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ. ಪಾಪ ಒಂಥರ ಮರ್ಯಾದೆ ಹೋದಂಗ ಆಗತ್ತೆ. ಆ ಮರ್ಯಾದೆ ಉಳಿಸ್ಕೊಳ್ಳಕ್ಕೋಸ್ಕರ ನಿನ್ನನ್ನು ಕರೀತಿದ್ದಾಳೆ ಕಣೋ. ಹೋಗೋ ಪ್ಲೀಸ್. ಅಮ್ಮ, ಅವಳು ಮರ್ಯಾದೆ ಉಳಿಸೋದೇನ ನನ್ನ ಕೆಲಸ. ಸಾರಿ, ನಿಮಗ ಆ ಕೆಲ್ಸ ಬರಲ್ಲ. ಮರ್ಯಾದೆ ಕಾಪಾಡೋದು ನಿಮಗ್ ಬರಲ್ಲ ಅನ್ನೋದನ್ನ ನಾನ್ ಮರ್ತ್ಬಿಟ್ಟಿದ್ದೆ. ನನ್ ಮನೆ ತನಕ ಬಿಡಕ್ ಆಗುತ್ತಾ ವಿಜಯ್? ಮನೆ ತನಕ ಅಲ್ಲ, ಪರ್ಮನೆಂಟ್ ಆಗಿ ಬಿಡೋಕಾಗುತ್ತೆ. ಓಕೆನಾ? ಇದುಮ್ಮ ಕೌಂಟ್ರು. ವಿಜಿ, ನನ್ ತವ್ರಿಗೆ ಡ್ರಾಪ್ ಮಾಡಕ್ ಆಗತ್ತಾ ಅಂತ ಕೇಳ್ದೆ. ನನ್ನನ್ನೇ ನೀನ್ ಡ್ರೈವರ್ ಅನ್ಕೊಂಡಿದ್ಯಾ? ನಿನ್ನ ಅರ್ಕಲ್ ಮುರ್ಕುಲ್ ಸೈಕಲ್ ಇದೆಯಲ್ಲ, ಅದನ್ನ ತುಳ್ಕೊಂಡು ಹೋಗೋ. ಕರಿಬೇಕಾಗಿರೋದು ನನ್ ಕರ್ತವ್ಯ, ಬರೋದು ಬಿಡೋದು ನಿನಗ್ ಬಿಟ್ಟಿದ್ದು. ಬರೋದಲ್ಲ, ಬಿಡೋದ್ ಮಾತ್ರ ನನಗ್ ಬಿಟ್ಟಿದ್ದು. ಆ ಚಾನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಯಾವತ್ತಿಗೂ ಸಿಗಲ್ಲ. ನಾನ್ ನಿರ್ಧಾರ ಮಾಡೋ ತನಕ ಅದೂ ನಿನಗ್ ಸಿಗಲ್ಲ. ನಾನ್ ನಿರ್ಧಾರ ಮಾಡೋದೂ ಇಲ್ಲ. ಗೆಟ್ ಔಟ್. ಪಾಪ ಕಣೋ, ಇಂಗ್ಲಿಷ್ ಬರಲ್ಲ ಅನ್ಸುತ್ತೆ. ಗೆಟ್ ಔಟ್ ಅಂತ ಹೇಳಿದ ಅರ್ಥ ಆಗಿಲ್ಲ ಪಾಪ. ತುಳುನಲ್ಲಿ ಹೇಳ್ಬೇಕಾ? ತುಳುನಲ್ಲಿ ಲಕ್ ನಡಪ್ಪ ಮುಲ್ತಿರ್ದು.
ಬರ್ಲೇಬೇಡ, ಬಾಯ್. ಶರಣ್ಯ, ಗೀತಾ ಏನಾದ್ರೂ ಫೋನ್ ಮಾಡಿದ್ಲಾ? ಇಲ್ಲ ಕಣೆ, ನಿನ್ನೆ ನಾವು ಅವಳಿಗೆ ಅಷ್ಟೇ ಎಚ್ಚರಿಸಿದ್ರು ಅವಳು ಆರಾಮಾಗೇ ಹೋದ್ಲು. ಅದನ್ನೆಲ್ಲ ಯೋಚನೆ ಮಾಡಿ ಫೋನ್ ಮಾಡಿರ್ತಾಳೆ ಅನ್ಕೊಂಡೆ. ನಾವ್ ಹೇಳಿದ್ದನ್ನ ಗೀತಾ ಸೀರಿಯಸ್ ಆಗಿ ತಗೊಂಡಿಲ್ಲ. 100% ಕಣೆ, ಇಲ್ಲಿ ವಿಜಿ ಏನೋ ಮಾಡಕ್ ಹೊರಟಿದ್ದಾನೆ. ನನಗೂ ಹಾಗೆ ಅನಿಸ್ತಿದೆ ಕಣೆ. ಗೀತಾ ಅತಿಯಾದ ಆತ್ಮವಿಶ್ವಾಸದಿಂದ ಎಲ್ಲಿ ತೊಂದ್ರೆಗೆ ಸಿಕ್ಕಾಕೊಳ್ತಾಳೋ ಅನ್ನೋ ಭಯ ಆಗ್ತಿದೆ. ಈ ರೀತಿ ಆಗ್ತಿರೋದು ಇದೇ ಮೊದಲನೇ ಸರ್ತಿ. ಅಂದ್ಮೇಲೆ 100% ಏನೋ ಆಗತ್ತೆ ಶರಣ್ಯ. ಈ ವಿಜಿ ಖಂಡಿತ ಏನೋ ಮಾಡ್ತಾನೆ. ಗೀತಾನ ಬಿಡ್ಸಕ್ಕೆ ಏನೋ ಮೆಗಾ ಪ್ಲಾನ್ ಮಾಡಿದಾನೆ. ಹಾಗಾದ್ರೆ ಗೀತಾ ಈ ಸತಿ ವಿಜಿ ಹಾಕಿರೋ ಬಲೆಗ್ ಬೀಳ್ತಾಳ? ಬೀಳ್ಬಾರ್ದು. ಆದ್ರೆ ಒಂದಂತೂ ಸತ್ಯ, ಬಿದ್ರೆ ಎದ್ ಬರಕ್ಕಾಗಲ್ಲ. ಸುಮ್ನೆ ಅವನ್ ಫ್ರೆಂಡ್ಸು ಅಷ್ಟು ಬಿಲ್ಡಪ್ ಕೊಡಕ್ ಸಾಧ್ಯನಾ? ಈಗ ಏನಾಗುತ್ತೋ ಏನೋ ಗೊತ್ತಾಗ್ತಿಲ್ಲ ದಿವ್ಯಾ. ದೇವ್ರೆ, ಆ ವಿಜಿ ಪ್ಲಾನ್ಗೆ ಗೀತಾ ಬಲಿಯಾಗ್ದಿದ್ರೆ ಸಾಕಪ್ಪ. ಅಯ್ಯೋ, ಗೀತಾಗ್ ಏನ್ ಕಾದಿದ್ಯೋ, ಭಯ ಆಗ್ತಿದೆ. ಹೀಗೇನು ನನಗೆ ಹುಷಾರಿಲ್ಲ ಅಂತ ಈ ಮಂಚದ ಮೇಲೆ ಬಿದ್ಕೋಬೇಕು? ನಿಮ್ಮ ಸುಳ್ಳು ನಾಟಕದಲ್ಲಿ ಮಗಳ ಮೇಲೆ ಇಲ್ಲದೆ ಇರೋ ತೋರಿಸ್ತಾ ಇರೋ ಪ್ರೀತಿ ಡ್ರಾಮಾದಲ್ಲಿ ನಾನು ರೋಗಿ ಪಾತ್ರ ವಹಿಸ್ಬೇಕು, ಅಷ್ಟೇ ತಾನೇ? ಮಾಡಬೇಕು ಅಂತ ಅನ್ಕೊಂಡೆ, ಆದರೆ ಈಗ ನನ್ನ ತಲೆಯಲ್ಲಿ ಬೇರೆನೇ ಐಡಿಯಾ ಉಳಿತಾ ಇದೆ. ಅದು ಯಾವ ಮನೆ ಹಾಳು ಯೋಚನೆ ಮಾಡ್ತಾ ಇದೆ ನಿಮ್ಮ ತಲೆ? ನೋಡೆ, ನಾನು ಸುಳ್ಳು ಹೇಳಿದ್ರು ಅದು ಸುಳ್ಳು ಅಂತ ಆಗಬಾರ್ದು. ನನಗೆ ಲಾಭ ಇರೋದು ಅಳಿಯಂದ್ರಿಗಾಗೋ ಸಂತೋಷದಲ್ಲಿ. ಅದಕ್ಕೆ ಗೀತಾ ಖುಷಿ ಆಗಿರುವಾಗ ನಾನು ಮಾಡಬೇಕು. ನಿಜನೇ ಹೇಳ್ತೀನಿ. ಅಂದ್ರೆ ನಿನ್ನ ಜ್ವರ ಅಂತ ಸುಳ್ಳು ಹೇಳಿ ನಾನೇ ಈ ಮನೆ ಕರೆಸ್ತೀನಿ ಅಂತ ಹೇಳ್ತೀನಿ. ಅದಕ್ಕೆ ಕಾರಣ ಗೀತಾ ಬಯಸಿದ್ದನ್ನ ಕೊಡಬೇಕು ಅನ್ನೋದು. ಅಂದ್ರೆ ಅದನ್ನ ಅಳಿಯಂದ್ರು ಬಂದು ಹೇಳಿ ಹೋದ್ರು ಅಂತನಾ? ಇಲ್ಲ, ನನ್ನ ಮನಸ್ಸಿಗೆ ಅದು ತೋಚ್ತು ಅಷ್ಟೇ. ಮಗಳ ಬಗ್ಗೆ, ಮಗಳ ಸಾಧನೆ ಬಗ್ಗೆ ಒಂದು ಮಾತು ಹೊಗಳದೆ ಇಷ್ಟು ದಿನ ತಪ್ಪು ಮಾಡಿದೆ. ನನ್ನನ್ನು ಕ್ಷಮಿಸ್ಬಿಡಮ್ಮ ಅಂತ ಕೇಳ್ತೀನಿ. ಕ್ಷಮೆ ಕೇಳೋದು ನಾಟಕ. ಅವರು ನಿನ್ನ ಬಗ್ಗೆ ಈ ಪಾಟಿ ಹೆಮ್ಮೆ ಪಡ್ತಿರುವಾಗ ನೀನು ಈ ಹೆಸರನ್ನ ನಿನ್ನ ಅತ್ತೆ ಮನೇಲಿ ಉಳಿಸ್ಬೇಕು. ನೀನು ಅವ್ರ ವಂಶ ಬೆಳೆಸ್ಬೇಕು, ನಿನ್ನ ಪ್ರೀತಿ ಅವ್ರಿಗೆ ದಕ್ಕಬೇಕು ಅಂತ ಗೀತಂಗೆ ಅರ್ಥ ಆಗುವಾಗ ಹೇಳ್ತೀನಿ. ಇದು ನಾಟಕ ಕಣೆ. ಯಾಕೆ ಅಂದ್ರೆ ಈ ನಾಟಕದಿಂದ ತಾನೇ ನನಗೂ ಲಾಭ ಆಗೋದು. ನೀನು ಈ ಮನೇಲಿದ್ದಾಗ ಒಂದು ಸುಳ್ಳಾದ್ರೂ ಹೇಳಿ ಗೀತನ ಮನಸ್ಸಿಗೆ ಸಂತೋಷ ಕೊಡಿ ಅಂತ ಹೇಳ್ತಿದ್ದಿಲ್ಲ, ಆ ನಿನ್ನ ಆಸೆನ ಈಗ ನೆರವೇರಿಸ್ತಾ ಇದ್ದೀನಿ ಕಣೆ. ಇಲ್ಲೂ ನೀವು ನಿಮ್ಮ ಸ್ವಾರ್ಥನೇ ನೋಡ್ತಾ ಇದ್ದೀರಲ್ಲ? ಅಯ್ಯ, ನನ್ನ ಏಳಿಗೆಗೆ ಬೇಕಾಗಿರೋದು ನನ್ನ ಸ್ವಾರ್ಥ ಅಲ್ವೇ ಸುಶೀಲಾ? ಅದು ದರಿದ್ರ ಗುಣ ಅಂತ ನೀನು ಹೇಳ್ಬೋದು, ಆದ್ರೆ ನನ್ನ ಪಾಲಿಗೆ ಅದು ದರಿದ್ರವನ್ನು ತೊಲಗಿಸೋ ಗುಣ. ನಾನು ಹೇಳೋ ಸುಳ್ಳು ನನಗೆ ನಿನ್ನ ಮಗಳಿಗೆ ಸಮಾಧಾನ, ಲಾಭ ತರುತ್ತೆ ಅನ್ನೋದಾದ್ರೆ ಯಾಕೆ ಹೇಳಬಾರ್ದು? ಇಷ್ಟಕ್ಕೂ ನಾನು ಗೆಲ್ಲಿಸಬೇಕಾಗಿರೋದು ಅಳಿಯಂತ್ರನ್ನ. ನಾನು ಮಗಳ ಮುಂದೆ ಸ್ವಲ್ಪ ಸೋತ್ ನಾಟಕ ಆಡಿದ್ರೆ ಫಲ ನನಗೆ ತಾನೇ. ನೀವಿಷ್ಟು ಕೆಳಮಟ್ಟಕ್ಕೆ ಇಳಿತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬೇರು ಎಷ್ಟು ಆಳಕ್ಕೆ ಇಳಿಯುತ್ತೋ ಮರ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಕಣೆ. ಏ ಸುಶೀಲಾ, ನೀನೇನು ಜ್ವರದ ನಾಟಕ ಮಾಡೋದು ಬೇಕಾಗಿಲ್ಲ. ಹಾಗಂತ ನಾನು ತೋರಿಸ್ತಾ ಇರೋ ಪ್ರೀತಿ ನಾಟಕ ಅಂತ ಹೇಳಿದ್ರೆ ನಿನ್ನನ್ನು ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ನಾನು ಯಾಕೆ ಹೇಳ್ತೀನಿ ಬಿಡಿ. ಇಷ್ಟಕ್ಕೂ ನಿಮ್ಮ ನಾಟಕದಿಂದ ನನ್ನ ಮಗಳಿಗೆ ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ನನಗಷ್ಟು ಸಾಕು. ನನಗೆ ನಾವೇನಾಗ್ತೀವಿ ಅನ್ನೋದು ಮುಖ್ಯ ಅಲ್ಲ ರೀ. ನಮ್ಮ ಮಗಳ ಸಂಸಾರ ನೆಟ್ಟಗಾಗಬೇಕು, ನನಗದು ಮುಖ್ಯ. ಅವಳ ಸಂತೋಷ ಗೀತಾ ಸಂಸಾರನ ನೆಟ್ಟಗೆ ಮಾಡುತ್ತೆ ಅನ್ನೋದಾದ್ರೆ ಏನು ಬೇಕಾದರೂ ಹೇಳ್ಕೊಳ್ಳಿ, ಬಾಯಿ ಮುಚ್ಕೊಂಡು ಬಿದ್ದಿರ್ತೀನಿ.
ನೀನು ಅಷ್ಟು ಮಾಡಿದ್ರೆ ಸಾಕು, ನಾನು ಮಿಕ್ಕಿದ್ದು ನೋಡ್ಕೊಳ್ತೀನಿ. ಹೇಗಿದ್ರು ಗೀತನ ಜೊತೆ ಅಳಿಯಂದ್ರು ಬರ್ತಾರೆ, ಅವ್ರ ಮುಂದೆ ನನ್ನ ಅಭಿನಯ ನೋಡೆ ನ್ಯಾಷನಲ್ ಅವಾರ್ಡ್ ಕೊಡ್ತಾರೆ ಕಣೆ. ಗೀತನ ಮುಂದೆ ನನ್ನ ಒಳ್ಳೆತನದ ನಾಟಕ ನೋಡಿ ಎಂಜಾಯ್ ಮಾಡು. ಸಾರಿ ಅಳಿಮಯ್ಯ, ಸಾರಿ ತಂಗಿಯವ, ಅರ್ಜೆಂಟಾಗಿ ನನಗೆ ಸ್ವೀಟ್ ತರ್ಸಕ್ಕೆ ಆಗಿಲ್ಲ, ಅದಕ್ಕೆ ಸಕ್ಕರೆ ತಂದಿದ್ದೀನಿ. ಒಟ್ಟಿನಲ್ಲಿ ಆ ದರಿದ್ರ ನಮ್ಮ ಮನೆಯಿಂದ ತೊಲಗಿದ್ದಕ್ಕೆ ನಾವು ಸೆಲೆಬ್ರೇಷನ್ ಮಾಡಬೇಕು. ಅದಕ್ಕೆ ಸಕ್ಕರೆ ಆದ್ರೇನು ಬೆಲ್ಲ ಆದ್ರೇನು ಅಷ್ಟೇ ಅಲ್ವೇ? ನಾ ಮಾಡು. ನಿಜ ಅಣ್ಣ, ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಇದು ನನ್ನ ಮಗ ನನಗೆ ತಂದು ಕೊಟ್ಟಿರೋ ಸಂತೋಷ. ವಿಜಯ್ ಯಾವತ್ತು ನನ್ನ ಸೋಲನ್ನ ಇಷ್ಟಪಡೋದಿಲ್ಲ ಅನ್ನೋದನ್ನ ನಿರೂಪಿಸ್ಬಿಟ್ಟ. ನಿನ್ ಕಾಲಿಗೆ ಮುಳ್ಳು ಚುಚ್ಕೊಂಡಿದ್ರೆ ಅದನ್ನ ಕಿತ್ ಬಿಸಾಕೋದು ನನ್ನ ಕರ್ತವ್ಯ ಅಲ್ವಾ? ಇನ್ಮೇಲೆ ಗೀತಾ ಅನ್ನೋ ಮುಳ್ಳು ಯಾವುದೇ ಕಾರಣಕ್ಕೂ ಈ ಮನೆ ಅಂಗಳಕ್ಕೆ ಬರೋದಿಲ್ಲ. ಇನ್ನಾದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡ್ಬೇಡಮ್ಮ. ಅದು ಸರಿ ಅಳಿಮಯ್ಯ. ಈಗ ಮುಂದಿನ ಕಾರ್ಯಕ್ರಮ ಏನು ಅಂದ್ರೆ, ಈಗ ತವರಿಗೆ ಹೋದ ಗೀತಾ ಮತ್ತೆ ವಾಪಸ್ ಬರ್ದಿರೋಗ ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ? ಹೇಳದ್ನಲ್ಲ ಮಾವ. ಅಲ್ಲ, ನೀನ್ ಹೇಳಿದೀಯ, ಆದ್ರೆ ನಾನು ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ. ಇನ್ನೊಂದ್ಸರಿ ಹೇಳ. ಈಗ ನಿನ್ನ ಪ್ಲಾನ್ ಅಲ್ಲಿ ನಾನು ಮತ್ತೆ ನನ್ನ ತಂಗಿಯಮ್ಮ ಏನು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು ಅಂತ ನಮ್ಗೊಂದು ಗೊತ್ತಾಗ್ಬೇಕಲ್ವಾ? ಹೌದು ವಿಜಯ್, ಇದು ನೀನ್ ತೋರಿಸಿರೋ ದಾರಿ. ಇಲ್ಲಿ ನೀನೇ ಗೈಡ್ ಆಗಿರ್ಬೇಕು. ಅಂದ್ಕೊಂಡಿದ್ದನ್ನ ಮಾಡು. ಸೊ ಈಗೇನು, ಈಗ ಅವಳು ಈ ಮನೆ ಬಿಟ್ಟು ಹೋಗ್ತಾಳೆ ಅಂತಂದೆ. ಸರಿ, ಅವಳು ತವ್ರ ಮನೆಯಿಂದ ಫೋನ್ ಬಂತು, ಅವಳು ಹೊರಟು. ಮುಂದೆ ಈಗ ನನ್ನ ಅವಳ ಸಂಬಂಧ ಕಟ್ ಆಗುತ್ತೆ. ಹಾಗೆ ನಿಜವಾದ ಆಟ ಈಗ ಶುರುವಾಗುತ್ತೆ ಮಾಮ. ಮಾಮ, ಮೀಡಿಯಾದವ್ರಿಗೆ ಫೋನ್ ಮಾಡು. ಅರ್ಜೆಂಟ್ ಆಗಿ ಮಂತ್ರಿ ಅವ್ರ ಮಗ ಪ್ರೆಸ್ ಮೀಟ್ ಕರಿತಾ ಇದ್ದೀನಿ ಅಂತ ಹೇಳು. ಬ್ರೇಕಿಂಗ್ ನ್ಯೂಸ್ ಅನ್ನೋ ಬಾಯಿಗೆ ಮೈಕ್ ತಗೊಂಬನ್ನಿ ಅನ್ನೋ. ಕಮಾನ್ ಫಾಸ್ಟ್. ಗೀತಾ, ರೀ, ಗೀತಾ ಬಂದ್ಲು. ಎಲ್ಲೇ? ಅಯ್ಯೋ, ಅಷ್ಟೊತ್ತಿಂದ ಇಲ್ಲೇ ಕಾಯ್ದಿದ್ದೀನಿ. ಎಲ್ಲೇ ಬಂದು ಗೀತಾ? ಅವಳು ಸೈಕಲ್ ಬೆಲ್ ಸದ್ದು ಕೇಳಿಸ್ತು. ಅಯ್ಯೋ, ನಿನ್ನ ದಡ್ಡ ಬುದ್ಧಿಗಷ್ಟು ಪ್ರೋಟೀನ್ ಹಾಕ ಅಲ್ವೇ. ಯಾವುದೋ ಸೈಕಲ್ ಟಿಂಗ್ ಟಾಂಗ್ ಅಂತ ಬೆಲ್ ಮಾಡಿದ್ರೆ ಅದನ್ನ ಗೀತನ ಸೈಕಲ್ ಅಂತೀಯಲ್ಲೇ. ಅವಳೀಗ ಕುಬೇರನ ಸೊಸೆ ಕಣೆ. ಬರೋದು ಹಡಗಿನ ಗಾತ್ರದ ಕಾರಲ್ಲಿ ಹೊರತು ಅಡುಗುಲಜ್ಜಿ ಸೈಕಲ್ ಅಲ್ಲ ಕಣೆ. ಮಿನಿಸ್ಟ್ರು ಮನೆ ಸೊಸೆ ಅಂದ್ರೆ ಜಂಬೂ ಸವಾರಿ ಲೆವೆಲ್, ಸೈಕಲ್ ಪೆಡ್ಲಲ್ಲ, ತಿಳ್ಕೊ. ಅದು ಗೀತನ್ ಸೈಕಲ್ ಬೆಲ್ ತರನೇ ಶಬ್ದ ಕೇಳಿಸ್ತು, ಅದಕ್ಕೆ ಅವಳೇ ಅನ್ಕೊಂಡೆ. ನಿನಗೆ ಕೇಳಿಸುತ್ತೆ ಬಿಡು. ಅಮ್ಮ, ಏನಾಯ್ತಮ್ಮ? ಹೇಗಿದ್ಯಮ್ಮ? ಯಾಕೆ ನಿಂಗೆ ಜ್ವರ? ಹೀಗೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ ಮಗಳೇ? ಗೀತಾ ಮಗಳೇ, ನೀನೇ ಹೇಗಿದ್ಯಮ್ಮ? ಅಪ್ಪ, ನಾನ್ ಚೆನ್ನಾಗಿದ್ದೀನಪ್ಪ. ಅಮ್ಮ ಹೇಗಿದ್ದಾರೆ? ನೀನೊಬ್ಳೆ ಬಂದ್ಯಾ? ಅಳಿಯಂದ್ರು ಬರ್ಲಿಲ್ವಾ? ಅಪ್ಪ, ಅವ್ರ ವಿಷಯ ಬಿಡಪ್ಪ. ಅಮ್ಮ ಹೇಗಿದ್ದಾರೆ? ಅಮ್ಮ ಹೇಗಿದ್ಯಮ್ಮ? ನನಗೇನೂ ಆಗಿಲ್ಲ ಅಮ್ಮ ಗೀತಾ. ಮತ್ತೆ ಅಪ್ಪ ಫೋನ್ ಮಾಡಿ ಕರೆದಿದ್ದು? ನೀನ್ ಹಾಸಿಗೆ ಹಿಡ್ದಿದ್ಯಾ? ರಾತ್ರಿ ಇಡೀ ಕನ್ವರ್ಸ್ತಿದ್ಯಾ ಅಂತ ಹೇಳಿದ್ದು? ಅದು ನಾನು ಹೇಳಿದ್ದು ಸುಳ್ಳಮ್ಮ. ಪ್ರೆಸ್ಸ ವೈ ಅಣ್ಣ,
ಅವನೆಲ್ಲ ಹೇಳಿದ್ನಲ್ಲ ಅಣ್ಣ. ಅಲ್ಲ ತಂಗಿವ, ಇನ್ನೊಂದ್ಸರಿ ನಮ್ಮ ತಲೆಗೆ ಹೋಗ್ಲಿ ಅಂತ. ಅಣ್ಣ, ನೀನು ಫಸ್ಟ್ ಮೀಡಿಯಾದವ್ರನ್ನ ಕರಿ. ವಿಜಯ್ ಐಡಿಯಾ ಅದ್ಭುತವಾಗಿದೆ. ಎಲ್ಲ ಡ್ರಾಮಾ ನಿನ್ ಮುಂದೆನೆ ನಡೆಯುತ್ತೆ ಮಾಮ. ಹಾಗೆಲ್ಲ ನಿನಗೆ ಅರ್ಥ ಆಗುತ್ತೆ. ಕಮಾನ್, ಫಾಸ್ಟ್ ಫಾಸ್ಟ್ ಫಾಸ್ಟ್, ಕಾಲ್ ದ ಮೀಡಿಯಾ. ಮಾದೇವ, ಕರೆಕ್ಟ್. ಮಾದೇವ ಮಾದೇವ ಮಾದೇವ, ಸಿಕ್ತು. ಹಲೋ, ಇದು ನಾನು ಮಿನಿಸ್ಟರ್ ಸೂರ್ಯಪ್ರಕಾಶ್. ಅಲ್ಲಲ್ಲ, ಅವರಲ್ಲ, ಅವ್ರ ಮನೆಯಿಂದ ಅವ್ರ ಭಾವ ಮಾತಾಡ್ತಿದ್ದೀನಿ. ನೀವು ಅರ್ಜೆಂಟಾಗಿ ಓಡ್ಕೊಂಡು ಬಂದರೆ ನಿಮಗೆ ಬಿಸಿ ಬಿಸಿ ಆಗಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಒಂದು ವಾರ ನೀವು ಹಬ್ಬ ಮಾಡ್ಬೋದು ಅಂತ ನ್ಯೂಸ್ ಇದು. ಫ್ಯಾಮಿಲಿ ಮ್ಯಾಟರು. ನಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸ್ ಅಂತ ಹೇಳಿ ಹೇಳಿ ಹಾಕಿ ಉಜ್ಜಾಡ್ಬಿಡ್ಬೋದು. ಆವಾಗ ಬರಿ ಒಂದಾಯ್ತು. ಈಗ ನೆಕ್ಸ್ಟ್ ಯಾರು? ಶಂಕರಪ್ಪ. ಶಂಕರ. ಅಲ್ಲೋ ಶಂಕರಪ್ಪ, ನಾಗಪ್ಪ. ಅಲ್ಲ ಕಣೋ, ಸೀತಾರಪ್ಪ. ಬೇಗ ನಿನ್ನ ಕ್ಯಾಮ್ರಾನ ಹೆಗಲ ಮೇಲೆ ಹಾಕೊಂಡು ಓಡ್ಕೊಂಬ, ಒಂದು ನ್ಯೂಸ್ ಇದೆ. ಶಂಕರಣ್ಣ ಮ್ಯಾಟ್ರ್ ಏನು ಗೊತ್ತಾ? ಸಂಬಂಧದಲ್ಲಿ ಬಿರುಕು, ಬೇಗ ಬಂದು ನಾವು ಹೇಳಿದ್ದನ್ನ ಹಿಡ್ಕೋ. ಎರಡಾಯ್ತು. ನೆಕ್ಸ್ಟ್ ಮೂರನೇದು ಯಾರು? ಯಾಕೆ? ನಾನು ಸುಮ್ಮನೆ ಮನೆಗೆ ಬಾ ಅಂತ ಕರೆದಿದ್ರೆ ಬರ್ತಿದ್ಯಾ ಮಗನೇ? ನೀನೊಂದ್ 2 ದಿನ ಈ ಮನೇಲಿ ನಮ್ಮ ಜೊತೆ ಇರಬೇಕು ಅಂತ ಅನ್ನಿಸ್ತಿತ್ತಮ್ಮ. ಅದು ಅಲ್ಲದೆ ಅಳಿಂಗೂ ನಿನಗೂ ಸತ್ಕಾರ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಇದಕ್ಕೂ ಮೀರಿ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಅನ್ಕೊಂಡಿದ್ದೆ ಮಗಳೇ. ಆಹಾ, ಶುರುವಾಯ್ತು ಇವ್ರ ನಾಟಕ. ಏನ್ ಹೇಳ್ತಿದ್ಯಪ್ಪ? ನಾನು ನಿನಗೆ ಹೇಳಬೇಕಾದ್ದು ತುಂಬಾ ಇದೆ ಮಗಳೇ. ಅದನ್ನ ಈಗಲೇ ಶುರು ಮಾಡ್ಬೇಕಾ ಹೇಳು? ಪಾಪ ಅಲ್ಲಿಂದ ಬಂದಿದ್ದೀಯಾ, ಸುಧಾರಿಸ್ಕೋ. ಮೊದಲು ತಿಂಡಿ ಕಾಫಿ ಮಾಡು, ಆಮೇಲೆ ಎಲ್ಲ ಹೇಳ್ತೀನಿ ಮಗಳೇ. ಒಟ್ಟಲ್ಲಿ 1-2 ದಿನ ನಿನ್ನನ್ನು ಈ ಮನೆ ಕರ್ಸ್ಕೊಂಡು ಈ ತವರು ನಿನಗೆ ಕೊಡಬೇಕಾದ ಪ್ರೀತಿನ ಪೂರ್ತಿಯಾಗಿ ಕೊಡಬೇಕು ಅಂತ ಅನ್ನಿಸ್ತು ಮಗಳೇ. ನಿನ್ನನ್ನು ಖುಷಿಯಾಗಿ ನೋಡ್ಕೋಬೇಕು ಅಂತ ಅನ್ನಿಸ್ತು ಮಗಳೇ, ಅದಕ್ಕೆ ಕರೆಸ್ದೆ. ಇದು ಸುಳ್ಳು ಮಗಳೇ, ಆದ್ರೆ ನೀನ್ ಬಂದಲ್ಲ ಅನ್ನೋ ಖುಷಿ ನನಗಿದೆ. ಇದರಿಂದ ನಿನ್ನ ಗಂಡನ ಮನೇಲಿ ಆಗ್ತಾ ಇರೋ ನೋವು ಕಡಿಮೆ ಆಗುತ್ತೆ ಅನ್ನೋ ಭಾವನೆ ನನಗಿದೆ. ಈ ಮನೇಲಿದ್ದಾಗ ನೀನ್ ಎಷ್ಟು ನೋವು ಅನುಭವಿಸ್ತೆ ಅಂತ ನನಗೆ ಗೊತ್ತು ಗೀತಾ. ಅದು ದಕ್ಕಿದ್ದು ನಿಮ್ಮಪ್ಪನಿಂದ ಅನ್ನೋದು ನನಗೆ ಗೊತ್ತು. ಇದು ಸುಳ್ಳೋ ಪೊಳ್ಳೋ, ಆದ್ರೆ ಇವತ್ತು ನಿನ್ನ ಅಟ್ಟದ ಮೇಲೆ ಇಟ್ಟು ನೋಡ್ಕೋತಾ ಇದ್ದಾರಲ್ಲ, ಈ ಭಾವನೆ ನಿನಗೆ ಜೀವನ ಪೂರ್ತಿ ನಿನ್ನ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡತ್ತೆ. ನನಗಷ್ಟು ಸಾಕು ಮಗಳೇ. ಏನಮ್ಮ ಹಾಗೆ ನೋಡ್ತಿದ್ಯಾ? ಮತ್ತೆ ಮನೆಗೆ ಬಂದಿಯಲ್ಲ, ಅದಕ್ಕೆ ಸಂತೋಷ ಆಯ್ತು. ಅದು ನಾನು ಕರೆದದ್ದಕ್ಕೆ ಬಂದಿರ ಮಗಳೇ, ನನಗಿನ್ನೂ ಸಂತೋಷ. ಆದ್ರೆ ಕರೆಯೋದಕ್ಕೆ ಸುಳ್ಳು ಯಾಕಪ್ಪ ಬೇಕಿತ್ತು? ಹಾಗೆ ಬಂದೋಗು ಅಂದಿದ್ರೆ ಬರ್ತಿದ್ದೆ. ಇದು ಅಮ್ಮನ ಬೈಕೆ ಅಂತ ನನ್ಗೆ ಗೊತ್ತು. ನಿನ್ನ 2 ದಿವಸ ಸಂತೋಷವಾಗಿ ನೋಡ್ಬೇಕು ಅಂತ ಬಯಸಿದ್ದು ನಿಮ್ಮ ಅಮ್ಮನ ಬಯಕೆ ಅಲ್ಲ, ಈ ನಿನ್ನ ಅಪ್ಪನ ಬಯಕೆ. ಮಗಳೇ, ನೀನು ಮನೆ ಒಳಗೆ ಕಾಲಿಟ್ರೆ ನಾನು ಮನೆ ಒಳಗೆ ಬರಲ್ಲ ಅಂತ ಹೇಳಿದ ಅಪ್ಪನಿಗೆ ನೀನು ಮನೆಗೆ ಬಾ ಅಂತ ಕರೆಯೋ ಯೋಗ್ಯತೆ ಎಲ್ಲಮ್ಮ ಇತ್ತು? ಇದು ಸುಳ್ಳು ಮಗಳೇ.